ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ ನಲ್ಲಿ ಮೀನಾ, ರವಿ ಹಾಗೂ ಸೂರ್ಯ ಸ್ಟೇಷನ್ ಇಂದ ಹೊರಗಡೆ ಬರ್ಬೇಕಾದ್ರೆ ಮಂಜ ಹೊರಗಡೆ ಕೂತಿರ್ತಾನೆ. ಅದನ್ನ ನೋಡಿ, ನಿಮ್ ಬಾಸ್ನ ನೋಡಕ್ ಬಂದ್ಯಾ? ನಿಮ್ ಬಾವನ್ ಮೇಲೆ ಸೇಡಿಡ್ಕೊಂಡು ಎಂತ ವಿಡಿಯೋ ಮಾಡಾಕಿದಾನೆ ನೋಡ್ದ್ಯಾ? ಅದಕ್ಕೆ ಹೇಳಿದ್ದು ಅವನ್ ಫ್ರೆಂಡ್ಶಿಪ್ ಬೇಡ ಅಂತ ಮೀನಾ ಹೇಳ್ತಾಳೆ. ಓದೋ ಹುಡ್ಗ ಕಣೋ, ಇಂಥ ಕ್ರಿಮಿನಲ್ಗಳ ಸಹವಾಸ ಒಳ್ಳೇದಲ್ಲ ಕಣೋ ಅಂತ ರವಿ ಹೇಳ್ತಾನೆ. ಇವನ್ ಜೊತೆ ನೀನ್ ಹೀಗೆ ಸುತ್ತಾಡ್ತಾ ಇದ್ರೆ ಇವನ್ ಜೈಲಲ್ಲಿ ಇದಾನ್ ನೋಡು, ಅದೇ ರೀತಿ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಹಿಂಗೆ ಮಾಡ್ತಾ ಇದ್ರೆ ನೀನು ನಿಮ್ ಬಾವನ್ಗೆ ಹೇಳಿ ಇನ್ನೊಂದ್ ಕೈನು ಮುರ್ಸ್ಬೇಕಾಗತ್ತೆ, ಹುಷಾರ್ ಅಂತ ಮೀನಾ ಹೇಳ್ತಾಳೆ. ಬಿಡಮ್ಮ ಮೀನಾ, ಇಷ್ಟೆಲ್ಲ ನೋಡಿದ್ಮೇಲಾದ್ರೂ ಅವನಿಗೆ ಬುದ್ಧಿ ಬಂದ್ರೆ ಅಷ್ಟೇ ಸಾಕು. ನೀನ್ ಬಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾಂತಿ, ಶಾಂತಿ ಅಂತ ರಂಗನಾಥ್ ಶಾಂತಿನ ಕರೀತಾರೆ. ಅದ್ಯಾಕ್ರಿ ಹೆಂಗ್ ಶಬ್ದ ಮಾಡ್ತೀರಾ? ಅಲ್ಲ, ನಿಧಾನ ಕರೆದ್ರ ಆಗಲ್ವಾ ಅಂತ ಶಾಂತಿ ಹೇಳ್ತಾಳೆ. ಆಗಲ್ಲ, ಸುಳ್ಳು ಸದ್ದು ಗದ್ದಲ ಮಾಡ್ಕೊಂಡು ಓಡಾಡ್ಬೇಕಾದ್ರೆ ಸತ್ಯ ಅನ್ನೋದು ಶಬ್ದವೇದಿ ತರ ಸದ್ ಮಾಡ್ಕೊಂಡಿರ್ಬೇಕು, ಆಗ್ಲೇ ಎಲ್ರು ಆ ಕಡೆ ತಿರುಗ್ ನೋಡೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ, ಅದೇನ್ ಸತ್ಯ ಅದೇನ್ ಸುಳ್ಳು ಅಂತ ಶಾಂತಿ ಕೇಳ್ತಾಳೆ. ಅಲ್ಲಪ್ಪ, ಏನು ಅಂತ ಹೇಳ್ದೆ ಸುಮ್ನೆ ಕೂಗಾಡಿದ್ರೆ ಹೇಗೆ? ಏನ್ ವಿಷಯ ಅಂತ ಮನೋಜ್ ಕೇಳ್ತಾನೆ. ಮುಠಾಳ, ನಿಮ್ಗಳ ಜೊತೆ ಸೇರ್ಕೊಂಡು ನಾನ್ ಮೂರ್ಖ ಆದ ವಿಷಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಂದ್ರೆ ಅಂತ ಮನೋಜ್ ಕೇಳ್ತಾನೆ. ನಿಮ್ಗಳ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿನ ಅಪರಾಧಿ ಅಂತ ಕರೆದ್ಬಿಟ್ಟೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ, ಅದ್ಯಾರದು ಅಂತ ಶಾಂತಿ ಕೇಳ್ತಾಳೆ. ಹೇಳ್ತೀನಿ, ಇಲ್ಲ ತೋರಿಸ್ತೀನಿ, ನಿಮ್ಗೆಲ್ಲ ಸಾಕ್ಷಿ ಸಮೇತನೇ ರುಜುವಾತಾಗ್ಬೇಕಲ್ಲ. ಮನೋಜ, ತಗೋ ಈ ಮೊಬೈಲ್ ತಗೊಂಡೋಗಿ ಟಿವಿಗೆ ಕನೆಕ್ಟ್ ಮಾಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಟಿವಿಗ? ಯಾಕಪ್ಪ ಅಂತ ಮನೋಜ್ ಕೇಳ್ತಾನೆ. ಮಾಡೋಲ್ಲ, ಹೇಳ್ತೀನಿ, ಮಾಡೋಗೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಂತರ ಮನೋಜ್ ಟಿವಿಗೆ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾನೆ. ಹಾಳದವಳೆ, ಅಮ್ಮ ಪುಣ್ಯಾತ್ಗಿತಿ, ಬನ್ನಿ ಇಬ್ರು ನೋಡೋರಂತೆ ಬನ್ನಿ ಅಂತ ರಂಗನಾಥ್ ಅವರು ಶಾಂತಿ ಹಾಗೂ ರೋಹಿಣಿನ ಕರೀತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಮನೋಜ್ ಆ ವಿಡಿಯೋನ ಪ್ಲೇ ಮಾಡ್ತಾನೆ. ನೋಡಿದ್ರ, ಸತ್ಯ ಹೊಸ್ಲು ದಾಟಕ್ಕೂ ಮುಂಚೆ ಸುಳ್ಳು 3 ಸುತ್ತು ಊರ್ನೆಲ್ಲ ಸುತ್ತಾಡ್ಕೊಂಡ್ ಬಂದಿತ್ತು ಅಂತ ಹೇಳ್ತಾರಲ್ಲ ಗಾದೆ, ಅದು ಸತ್ಯ ಅಂತ ಗೊತ್ತಾಯ್ತಾ? ನಿರಪರಾಧಿ ಮಗನ್ಗೆ ನಾವೆಲ್ಲಾರು ಸೇರಿ ಕೊಟ್ಟ ಶಿಕ್ಷೆ ಅಷ್ಟಿಷ್ಟಲ್ಲ, ಅವನು ಮನೆಗ್ ಬರ್ತಿದ್ದಾಗೆ ನಾವೆಲ್ಲಾರು ಸೇರಿ ಅವನ್ಗೆ ಕ್ಷಮೆ ಕೇಳ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನೂನಾ ಅಂತ ಶಾಂತಿ ಕೇಳ್ತಾಳೆ. ನಾನೂನಾ ಅಂದ್ರೆ ಮುಖ್ಯವಾಗಿ ಕ್ಷಮೆ ಕೇಳ್ಬೇಕಾಗಿರೋದು ನೀನೇ ಕಡೆ ಮಹಾಂಕಾಳಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನ್ ಯಾಕೆ? ನಾನ್ ಯಾರಿಗೂ ಏನು ಹೇಳಿಲ್ಲಪ್ಪ, ನನ್ ಪಾಡಗ್ ನಾನ್ ನಿಂತಿದ್ದೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯಯ್ಯಯ್ಯೋ ಪಾಪ, ಏನು ಮಾತಾಡ್ದೆ ಸುಮ್ನೆ ನಿಂತಿದ್ದೆ. ಬಾಯಿ ಬಡ್ಕಿ, ಏನ್ ಅಂಟಿಸ್ಕೊಂಡ್ಬಿಟ್ಟಿದೇನೋ ನಿನ್ ತುಟಿಗಳನ್ನ. ಪ್ರಾರಬ್ಧ ಇದೆಲ್ಲ, ಬಾಯಿ ಬಿಟ್ರೆ ಸಾಕು ಇಡೀ ಮನೆನೆ ಭೂಕಂಪ ಆಗೋ ತರ ಮಾಡ್ತೀಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಪ್ಪ, ನನ್ಗ್ಯಾಕೋ ಇದೆಲ್ಲ ಏನೋ ಅನುಮಾನ ಅಂತ ಮನೋಜ್ ಹೇಳ್ತಾನೆ. ಏನ್ ಅನುಮಾನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಕ್ಚುಲಿ ಮೊದ್ಲೇ ಬಂದಿತ್ತಲ್ಲ ವಿಡಿಯೋ, ಅದೇ ಒರಿಜಿನಲ್ಲು. ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಿಕ್ಕೆ ಈ ಸೂರ್ಯ ಮತ್ತೆ ಮೀನಾ ಸೇರ್ಕೊಂಡು ಈ ರೀತಿ ವಿಡಿಯೋ ಯಾಕೆ ಮಾಡಿರ್ಬಾರ್ದು ಅಂತ ಮನೋಜ್ ಹೇಳ್ತಾನೆ. ಯಾವ ಸೀಮೆ ಬ್ರದರ್ರೇ ನೀವು? ಒಂದ್ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ ನಿಮ್ಗೆ? ಗೋಪ್ರೋ ವರ್ಷನ್ ನೀವು, ನಿಮ್ಮಂತ ಮಾಡೆಲ್ನ ನಾನು ಎಲ್ಲೂ ನೋಡೇ ಇಲ್ಲಪ್ಪ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಶ್ರುತಿ, ಅದು ಹಾಗಲ್ಲಮ್ಮ ಅಂತ ಶಾಂತಿ ಏನೋ ಹೇಳಕ್ ಬರ್ತಾಳೆ. ಸುಮ್ನಿರಿಯತ್ತೆ, ದಿಸ್ ಈಸ್ ವೆರಿ ರಾಂಗ್, ನನ್ಗೆ ಯಾಕೋ ನಿಮ್ಗಳ ಬಿಹೇವಿಯರೇ ಇಷ್ಟ ಆಗ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಕಣ್ಣಿಗ್ ಬಟ್ಟೆ ಕಟ್ಕೊಂಡಿರೋ ಗಾಂಧಾರಿ ಕೂಡ ತನ್ನ 100 ಜನ ಮಕ್ಕಳನ್ನ ಒಂದೇ ರೀತಿ ನೋಡ್ತಾ ಇದ್ಲಂತೆ ಕಣೆ. ಎತ್ತಿರೋ 3ರಲ್ಲಿ ಅದ್ ಎಷ್ಟೊಂದು ಭೇದ ಭಾವ ಮಾಡ್ತೀಯ ನೀನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋ ಅಪ್ಪ ಇದು AI ಯುಗ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ ಮನೋಜ್ ಹೇಳ್ತಾನೆ. ಹಾಗಾದ್ರೆ ನೀನು ಕೆನಡಾದಲ್ಲಿ ಇರೋ ತರ ವಿಡಿಯೋ ಮಾಡಿ ಕ್ರಿಯೇಟ್ ಮಾಡಿ ತಿಂಗ್ಳಿಗೆ 1 ಲಕ್ಷ ರೂಪಾಯಿ ಸಂಬಳ ತಂದ್ಕೊಡ್ತೀಯನಪ್ಪ ನೀನು? ಮುಟ್ಟಾಳ್ರ, ಮುಖಾನ ಕ್ರಿಯೇಟ್ ಮಾಡ್ಬೋದು ಕಣ್ರೋ, ಆದ್ರೆ ಭಾವನೆಗಳನ್ನಲ್ಲ. ಪಾಪ ಕಣ್ರೋ ನನ್ ಕಂದ, ನನ್ ಯಾವತ್ತೂ ಅಷ್ಟೊಂದು ಅವನ್ ಮೇಲೆ ಕೋಪ ಮಾಡ್ಕೊಂಡಿರ್ಲಿಲ್ಲ. ಶಾಂತಿ, ಹೋಗು ಆರ್ತಿ ತಟ್ಟೆ ರೆಡಿ ಮಾಡೋಗು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಯಾಕೆ ಅಂತ ಶಾಂತಿ ಕೇಳ್ತಾಳೆ. ಯಾಕೆ ಅಂದ್ರೆ ನಿನ್ ಮಗ ಸೊಸೆ ಬಂದ್ಮೇಲೆ ನಾವು ಆರ್ತಿ ಮಾಡ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನ್ ಮಾಡಲ್ಲ ಅಂತ ಶಾಂತಿ ಹೇಳ್ತಾಳೆ. ಮಾಡ್ಬೇಕು, ನೀನ್ ಮಾತ್ರ ಅಲ್ಲ, ನೀನ್ ಇಬ್ರು ಸೊಸೆಯಂದ್ರು ಸೇರಿ ಅವ್ರಿಗೆ ಆರ್ತಿ ಮಾಡ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನಂತೂ ರೆಡಿನಪ್ಪ ಅಂತ ಶ್ರುತಿ ಹೇಳ್ತಾಳೆ. ಮವ, ನನ್ಗೆ ಯಾಕೋ ಸ್ವಲ್ಪ ತಲೆನೋವು ಅಂತ ರೋಹಿಣಿ ಹೇಳ್ತಾಳೆ. ಸ್ವಲ್ಪ ಅಲ್ಲ, ಜಾಸ್ತಿ ತಲೆನೋವಾದ್ರೂ ನೀನು ಪೂರ್ತಿ ಇದ್ದು ಆರ್ತಿ ಮಾಡೇ ಹೋಗ್ಬೇಕು. ಯಾಕೆ ಹೇಳು? ನಮ್ಗೆ ಆ ವಿಡಿಯೋನ ತಂದು ತೋರಿಸಿದ್ದು ಯಾರು ಹೇಳು? ನೀನು. ಅದಕ್ಕೆ ಪೂರ್ತಿ ಇದ್ದು ಆರ್ತಿ ಮಾಡೇ ಹೋಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ, ಮೀನಾ ಹಾಗೂ ರವಿ ಮನೆಗೆ ಬರ್ತಾರೆ. ಆಗ ಸೂರ್ಯ ಮನೆ ಒಳಗ್ ಬರ್ದೆ ಹೊಸ್ಲತ್ರನೇ ಆಚೆ ನಿಂತ್ಕೊಂಡಿರ್ತಾನೆ. ಸೂರ್ಯ, ಒಳಗ್ ಬಾ ಅಂತ ರವಿ ಹೇಳ್ತಾನೆ. ರವಿ, ನೀನ್ ಒಳಗ್ ಬಾ, ಅವ್ರಿಗೆ ಅಲ್ಲೇ ಇರೋದು ಕೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಯಾಕಪ್ಪ? ನಮ್ ಸೂರ್ಯ ನಿರಪರಾಧಿಯಪ್ಪ, ಪೊಲೀಸ್ನವರೇ ಹೇಳ್ಕೆ ಕೊಟ್ರಾಯ್ತು, ನೀವ್ ಆ ವಿಡಿಯೋ ನೋಡಿಲ್ವಾ ಅಂತ ರವಿ ಕೇಳ್ತಾನೆ. ನೋಡಿನೇ ಈ ನಿರ್ಧಾರ ಮಾಡಿರೋದು, ನೀನ್ ಸುಮ್ನಿರು ರವಿ ಅಂತ ಶ್ರುತಿ ಹೇಳ್ತಾಳೆ. ಶಾಂತಿ, ಹೇಳದ್ ಕೇಳಿಸ್ಲಿಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಹೋಗಿ ಆರ್ತಿ ತಗೊಂಬರ್ತಾಳೆ. ನಂತರ
ಶಾಂತಿ, ಶ್ರುತಿ, ರೋಹಿಣಿ ಮೂವರು ಸೇರಿ ಅವ್ರಿಗೆ ಆರತಿ ಬೆಳಗ್ತಾರೆ. ರೋಹಿಣಿ, ಹೋಗಿ ಇದನ್ನ ಆಚೆ ಚೆಲ್ಬಿಟ್ ಬಾ ಅಂತ ಶಾಂತಿ ಹೇಳ್ತಾಳೆ. ನಂತರ ಸೂರ್ಯ, ನನ್ನ ಕ್ಷಮಿಸ್ತೀಯೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏನಪ್ಪ ನೀನು, ಸುಮ್ನೆ ಇರಪ್ಪ, ನಿಂದೇನು ತಪ್ಪೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ತಪ್ಪೇ ಕಣೋ, ವಯಸ್ಸಿಗೆ ಬಂದ್ ಮಗನ್ನ ಮಿತ್ರನಾಗ್ ನೋಡ್ದೆ ಅವನ್ ಹೆಂಡತಿ ಮುಂದೆನೆ ಅವನ್ಗೆ ಹೊಡಿಯೋದಕ್ಕೆ ಕೈ ಎತ್ಬಿಟ್ಟೆ. ನಾನ್ ತಪ್ಪು ಮಾಡಿಲ್ಲ ಅಂತ ನೀನ್ ಎಷ್ಟೇ ಹೇಳಿದ್ರು ನಾನದನ್ನ ಮನ್ಸ್ಗಾಕೊಳ್ದೆ ನಿನ್ ಮೇಲೆ ಕೈ ಎತ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ, ನೀನ್ ನನ್ಗೆ ಬೈದಿದ್ದು, ಹೊಡೆದಿದ್ದು, ನನ್ ಮೇಲೆ ಕೈ ಎತ್ತಿದ್ದು ಇದ್ಯಾವ್ದು ನನ್ ಮನ್ಸ್ಗೆ ಬೇಜಾರ್ ಮಾಡ್ಲಿಲ್ಲ ಅಪ್ಪ. ಆದ್ರೆ ನಿನ್ ಜೊತೆ ನಾನು ಯಾವತ್ತೂ ಮಾತಾಡಲ್ಲ ಅಂತ ಆಣೆ ಎಲ್ಲ ಮಾಡ್ಬಿಟ್ಟಲ್ಲಪ್ಪ ನೀನು. ಅದನ್ನ ನನ್ ಕೈಲಿ ತಡಿಯೋಕಾಗ್ಲಿಲ್ಲ. ಆಣೆ ಮಾಡಿ ಒಂದ್ ಮಾತು ಹೇಳ್ತೀನಿ ಕೇಳಪ್ಪ. ದಿನ ನಿನ್ ನಗುಮುಖ ನೋಡ್ದೆ ಹೋದ್ರೆ, ನಿನ್ ಜೊತೆ ಮಾತಾಡ್ದೆ ಹೋದ್ರೆ ಈ ಸೂರ್ಯನ್ ಬದುಕಲ್ಲಿ ಆ ಸೂರ್ಯ ಹುಟ್ಟಿದ್ರು ಕೂಡ ಅದ್ ಬರೀ ಕತ್ಲೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಒಂದು ದಿನಕ್ಕೂ ನೀನ್ ನನ್ನ ಹತ್ರ ಸುಳ್ಳು ಹೇಳ್ದವನೇ ಅಲ್ಲ. ಆದ್ರೆ ನೀನ್ ಅಷ್ಟು ಬೇಡ್ಕೊಂಡ್ರು ಈ ಪಾಪಿ ನಿನ್ನ ನಂಬ್ಲೇ ಇಲ್ವಲ್ಲೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕ ವಿಡಿಯೋನೇ ಕಾರಣ ಬಿಡಪ್ಪ, ಕಣ್ಣಿಗೇನ್ ಕಾಣಿಸಿದ್ಯೋ ಅದನ್ನ ನಂಬಿದ್ಯಾ ನೀನು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಪಾಠನ ಮೀನಾ ನನ್ಗೆ ಹೇಳ್ಕೊಟ್ಲು ಕಣೋ. ನಂತರ ರಂಗನಾಥ್ ಅವರು ಮೀನಾ ಹತ್ರ ಬಂದು, ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಂತ ಅತಿ ಮುಖ್ಯವಾದ ನಿರ್ಧಾರಗಳಲ್ಲಿ ಮೊದಲನೆಯದು ಯಾವುದು ಗೊತ್ತೇನಮ್ಮ? ನಿನ್ನನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ತಾಯಿ. ಒಡವೆ ಹೋದ್ರೆ, ಹಣ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು ಅಂತ ಗೊತ್ತಿತ್ತು. ಮರ್ಯಾದೆನೇ ಹೋದ್ರು ಅದನ್ನ ಮತ್ತೆ ವಾಪಸ್ ತಂದ್ಕೊಟ್ಬಿಟ್ಟೆ ತಾಯಿ ನೀನು. ನೀನು ಸೂರ್ಯನ್ಗೆ ಮಾತ್ರ ತಕ್ಕಾದ ಹೆಂಡತಿಯಲ್ಲ, ಸೀನಪ್ಪನವ್ರಿಗೆ ಅದ್ಭುತವಾದ ಮಗಳು, ಈ ರಂಗನಾಥನಿಗೆ ಅಮೋಘವಾದ ಸೊಸೆ. ನಿನ್ನಿಂದ ಈ ಮನೆ ಮರ್ಯಾದೆ ಉಳಿತು ತಾಯಿ ಅಂತ ರಂಗನಾಥ್ ಅವರು ಮೀನನ್ಗೆ ಕೈ ಮುಗಿತಾರೆ. ಮಾವ, ಏನ್ ಮಾಡ್ತಾ ಇದ್ದೀರಾ? ನೀವು ಹಿರಿಯರು, ನೀವ್ ಹೀಗ್ ಮಾಡೋದು ನಮ್ಗೆ ಶ್ರೇಯಸ್ಸಲ್ಲ ಅಂತ ಮೀನಾ ಹೇಳ್ತಾಳೆ. ನಂತರ ಶಾಂತಿ ಏನೂ ಮಾತಾಡದೆ ಸುಮ್ನೆ ನಿಂತಿದ್ದನ್ನ ನೋಡಿ, ಏನತ್ತೆ ಈಗ ಹೇಳ್ತೀರಾ? ಯಾರ್ ನನ್ನನ್ನ ಕುಡ್ಕುನ್ ಹೆಂಡ್ತಿ ಅಂತ ಹೇಳ್ತಾರೆ ಅಂತ ಮೀನಾ ಹೇಳ್ತಾಳೆ.